ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರವಾಗಿ ಸ್ನೇಹಿತರೆ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂತಹ ಮತ್ತೊಂದು ಸರಣಿ ವಿಡಿಯೋನ ನಿಮಗೋಸ್ಕರ ತರ್ತಾ ಇದ್ದೀನಿ. ಕೆಸೆಟ್ ಮತ್ತು PUC ಪರೀಕ್ಷೆಯ ಎಕ್ಸಾಮ್ಸ್ ಬರೀತಕ್ಕಂತಹ ನಮ್ಮೆಲ್ಲ ಲೆಕ್ಚರರ್ಸ್ ಗಳಿಗೆ ಒಂದು ಇತಿಹಾಸ ಪ್ರಶ್ನೋತ್ತರದ ವಿವರಣೆಯ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನೀವು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ನಿಮ್ಮ ಕೆಸೆಟ್ ಪರೀಕ್ಷೆಗಳನ್ನ ಮತ್ತು PUC ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಕೂಡ PUC ಲೆಕ್ಚರರ್ಸ್ ಎಕ್ಸಾಮ್ಸ್ಗಳನ್ನ ಕೂಡ ತುಂಬಾ ಅದ್ಭುತವಾಗಿ ನೀವು ಗೆಲ್ಬಹುದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಪ್ರಶ್ನೋತ್ತರಗಳ ಸರಣಿ ವಿಡಿಯೋಗಳನ್ನ ಮಾಡ್ತೀನಿ. ಇವತ್ತಿಂದ ನೀವು ಕಂಟಿನ್ಯೂಸ್ ಆಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ ನಿಮ್ಗೆ ಇಲ್ಲಿ ಸಿಗತ್ತೆ ಅಂತ ನಾನು ಹೇಳ್ಬೋದು. ಸೊ ಸ್ನೇಹಿತರೆ, ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಕಾಣ್ತಾ ಇರೋ QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ನಮ್ಮ ಗೂಗಲ್ ಪೇ ನಂಬರ್ ಕಾಣ್ತಾ ಇದೆ. ಸೊ 9900599186 ಇದಕ್ಕೆ ನೀವು ಗೂಗಲ್ ಪೇ ಮುಖಾಂತರ ನಿಮ್ಮ ಚಿಕ್ಕ ಧನ ಸಹಾಯ ಮಾಡಿದ್ರೆ ಚಾನೆಲ್ನ ಬಿಗ್ಗೆಸ್ಟ್ ಡಿಜಿಟಲೈಸಿಗೆ ತಗೊಂಡು ಹೋಗ್ಬೇಕು ಅನ್ನುವಂತಹ ನಮ್ಮ ಆಸೆ ಇದೆ. ಸೊ ಹಾಗಾಗಿ ಇಂತಹ ಒಂದು ಚಾನೆಲ್ನ ವಿಚಾರದಲ್ಲಿ ನೀವು ಕೂಡ ಕೈ ಜೋಡಿಸ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನೀವು ನೋಡಬಹುದಾದಂತಹ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಅಂತಂದ್ರೆ ಪುನರುತ್ಥಾನ ಕಾಲದಲ್ಲಿ ಆದಂತಹ ಭೌಗೋಳಿಕ ಅನ್ವೇಷಣೆಗಳು, ಸೊ ಮೈಸೂರಿನ ಒಡೆಯರ ಆಳ್ವಿಕೆ ಸುಧಾರಣೆಗಳು, ಪುನರುತ್ಥಾನ ಕಾಲದ ಸಾಹಿತ್ಯ ಬೆಳವಣಿಗೆಗಳನ್ನ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಬನ್ನಿ ತಡ ಯಾಕೆ, ಪ್ರಶ್ನೆ ನೋಡೋಣ. ಪ್ರಶ್ನೆ 1, 2008 PUC ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಕೊಲಂಬಸ್ ಯಾವ ವರ್ಷದಲ್ಲಿ ಬಹಮಾಸ್ ದ್ವೀಪಗಳನ್ನ ತಲುಪಿದ ಅಂತ. 1490, ಸೊ 1492 ಇದೆ, 1498 ಇದೆ, 1500 ಅಂತ ಕೊಡ್ಲಾಗಿತ್ತು. ಆನ್ಸರ್ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಒಂದ್ಸಾರಿ ಗೆಸ್ ಮಾಡ್ಕೊಳ್ಳಿ ಆನ್ಸರ್ ಯಾವ್ದು ಇರಬಹುದು ಅಂತ ನಿಮ್ಮ ಮನಸ್ಸಲ್ಲಿ. ಸೊ ಗೆಸ್ ಮಾಡ್ಕೊಂಡಿದ್ದೀರಾ ಅಂತ ಕಾಣಿಸ್ತದೆ. ಸೊ ನೋಡಿ, ಕೊಲಂಬಸ್ ಯಾವ ವರ್ಷದಲ್ಲಿ ಬಹಮಾಸ್ ದ್ವೀಪಗಳನ್ನ ತಲುಪಿದ ಅಂದ್ರೆ ಇವತ್ತಿನ ವೆಸ್ಟ್ ಇಂಡೀಸ್ ಅಂತ ಏನ್ ಕರಿತೀವಿ, ಇದನ್ನ ಯಾವಾಗ ತಲುಪಿದ ಅಂತ ಕೂಡ ಪ್ರಶ್ನೆ ಇದೆ. ಸೊ ಉತ್ತರ ನಿಮ್ಗೆ ಗೊತ್ತಿರೋ ಹಾಗೆ ಸ್ನೇಹಿತರೆ, ಇದಕ್ಕೆ ಬಂದ್ಬಿಟ್ಟು ಆನ್ಸರು 1492. ಅದು 1492ರಲ್ಲಿ ಅವನು ಬಹಮಾಸ್ ಅಂದ್ರೆ ಇವತ್ತಿನ ವೆಸ್ಟ್ ಇಂಡೀಸ್ ದ್ವೀಪಗಳ ಸರಣಿಯನ್ನ ಆತ ತಲುಪಿದ. ಸೊ ಅದಕ್ಕೆ ಸಂಬಂಧಪಟ್ಟಾಗ ನೀವು ನೋಡೋದಾದ್ರೆ ಭೌಗೋಳಿಕ ಅನ್ವೇಷಣೆಗಳು ಹ್ಯಾಕಾಯ್ತು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಅಟೋಮನ್ ಟರ್ಕರ ಕಾಲದಲ್ಲಿ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಆಗತ್ತೆ. ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಂಡವನು ನೆನ್ಪಿಟ್ಕೊಳ್ಳಿ, ಅಟೋಮನ್ ಟರ್ಕರ 2ನೇ ಸುಲ್ತಾನ್ ಮೊಹಮ್ಮದ್ ಇಲ್ಲಿ ದಾಳಿ ಮಾಡ್ಬಿಟ್ಟು ಈ ಕಾನ್ಸ್ಟಾಂಟಿನೋಪಲ್ ಮಾರುಕಟ್ಟೆ ವಲಯವನ್ನ ವಶಪಡಿಸ್ಕೊಂಡ. ಯಾವಾಗ ವಶಪಡಿಸ್ಕೊಂಡೋ ಆಟೋಮ್ಯಾಟಿಕಲಿ ಈ ಒಂದು ಯುರೋಪ್ಗೆ ಹೋಗ್ತಿದ್ದಂತ ಮಾರ್ಗ ಮುಚ್ಚೋಗುತ್ತೆ. ಈಗ ಹೊಸ ಅನ್ವೇಷಣೆಗಳಿಗೆ ಅನಿವಾರ್ಯವಾಗಿ ಅವರು ಪ್ರಯತ್ನ ಮಾಡ್ಬೇಕಾಯ್ತು. ಹಾಗೆ ಪ್ರಯತ್ನ ಮಾಡುವಾಗ ಅವರಿಗೆ ಮೊದಲು ಬಾರಿಗೆ ದೊರಕಿದ್ದೆ ಮಾರ್ಕೋ ಪೋಲೋ ಮತ್ತೆ ಅವನ ಸಹೋದರ ನಿಕೋಲೋ ಪೋಲೋ ಕೊಟ್ಟಂತ ವರದಿಗಳು. 1271ರಿಂದ 1295ರ ಮಧ್ಯೆ ಮಾರ್ಕೋ ಪೋಲೋ ಆತ ಇಡೀ ಒಂದು ಪ್ರಪಂಚವನ್ನ ಪರ್ಯಟನೆ ಮಾಡ್ತಾನೆ. ಹಾಗೆ ಪರ್ಯಟನೆ ಮಾಡುವಾಗ್ಲೇನೆ ಅವನು ಬರೆದಂತ ಪೂರ್ತಿ ಆಗಿರ್ತಕ್ಕಂಥ ಒಂದು ಡೈರಿಯನ್ನ ಒಂದು ರೆಕಾರ್ಡ್ ಮಾಡ್ತಾರೆ. ದಿ ಟ್ರಾವೆಲ್ಸ್ ಆಫ್ ಮಾರ್ಕೋ ಪೋಲೋ ಅನ್ನುವಂತ ಈ ಪುಸ್ತಕ ಅನ್ವೇಷಣೆಕಾರರಿಗೆ ಮೊಟ್ಟ ಮೊದಲ ಬಾರಿಯ ಎಲ್ಲ ವಿವರಣೆಗಳನ್ನು ಕೂಡ ಇದು ಕೊಡುತ್ತೆ. ಆಮೇಲೆ ಅದೇ ಸಮಯಕ್ಕೆ ಮತ್ತೊಂದು ಪುಸ್ತಕ ಬಹಳ ಅತ್ಯುತ್ತಮವಾದ ವರದಿ ಕೊಡ್ತು. ಫ್ರಾನ್ಸಿಸ್ಕೋ ಬಾಲ್ಡುಸಿ ಪಗೋಲುಟಿ ಅನ್ನುವಂಥವ್ರು ಬರೆದದ್ದು ನೆನ್ಪಿಟ್ಕೊಳ್ಳಿ. ಫ್ರಾನ್ಸಿಸ್ಕೋ ಬಾಲ್ಡುಸಿ ಫೆಗಲೊಟ್ಟಿ ಈತ ಬರೆದಂತ ಎ ಮರ್ಚೆಂಟ್ ಆಫ್ ಹ್ಯಾಂಡ್ ಬುಕ್ ಅನ್ನುವಂತ ಕೃತಿ, ಮತ್ತೆ ಮರಿನೋ ಸನಡೋ ಅವರು ಬರೆದಂತ ಸೀಕ್ರೆಟ್ಸ್ ಆಫ್ ದಿ ಫೈತ್ಫುಲ್ ಅನ್ನುವಂತ ಕೃತಿ. ಈ 3 ಕೃತಿಗಳು ಆಗಿನ ಕಾಲಕ್ಕೆ ಹೊಸ ಅನ್ವೇಷಣೆಗಳನ್ನ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತವೆ. ದಿ ಟ್ರಾವೆಲ್ಸ್ ಆಫ್ ಮಾರ್ಕೋ ಪೋಲೋನ ವರದಿಗಳಿವು. ಫ್ರಾನ್ಸಿಸ್ಕೋ ಬಾಲ್ಡುಸಿ ಫೆಗಲೊಟ್ಟಿ ಅವರು ಬರೆದಂತ ಎ ಮರ್ಚೆಂಟ್ ಆಫ್ ಹ್ಯಾಂಡ್ ಬುಕ್, ಆಮೇಲೆ ಮರಿನೋ ಸನಡೋ ಅವರು ಬರೆದಂತಹ ಸೀಕ್ರೆಟ್ಸ್ ಆಫ್ ದಿ ಫೈತ್ಫುಲ್ ಕೃತಿ. ಈ 3 ಕೃತಿಗಳನ್ನ ಆಧಾರವಾಗಿ ಇಟ್ಕೊಂಡೆ ನಾವಿಕ ಹೆನ್ರಿ ಏನ್ ಮಾಡ್ದ, 4th ಹೆನ್ರಿ ಅಂತ ಏನ್ ಕರಿತೀವಿ, ಅವನು ಪೋರ್ಚುಗಲ್ ನಲ್ಲಿ ನೌಕಾಯಾನ ಶಾಲೆಯನ್ನ ಆರಂಭಿಸ್ಬಿಟ್ಟು 1419ರಿಂದ ಆತನ ಪ್ರಯತ್ನಗಳು ಶುರುವಾಯಿತು. ಹೀಗೆ ಪ್ರಯತ್ನಗಳು ಶುರುವಾದಾಗ ಹೊಸ ಅನ್ವೇಷಣೆಗಳಿಗಾಗಿ ಜಗತ್ತು ಓಪನ್ ಆಗ್ತಾ ಬಂತು. ಯಾವಾಗ ಈ ರೀತಿ ಹೊಸ ಅನ್ವೇಷಣೆಗಳು ಶುರುವಾಯ್ತೋ, ಮತ್ತೊಂದು ಕಡೆ 1455ರಲ್ಲಿ ಗುಟೆನ್ಬರ್ಗ್ ಜರ್ಮನಿಯಲ್ಲಿ ಮುದ್ರಣ ಯಂತ್ರವನ್ನ ಕಂಡುಹಿಡಿತಾನೆ. ಅದೇ ರೀತಿ ಕಾಕ್ಸ್ಟನ್ ಅನ್ನುವಂತ ವ್ಯಕ್ತಿ ಲಂಡನ್ ನಲ್ಲೂ ಕೂಡ ಆತ ಮುದ್ರಣ ಯಂತ್ರವನ್ನ ಕಂಡುಹಿಡಿತಾನೆ. ನೆನ್ಪಿಟ್ಕೊಳ್ಳಿ, ಗುಟೆನ್ಬರ್ಗ್ ಜರ್ಮನಿಯಲ್ಲಿ ಮುದ್ರಣ ಯಂತ್ರವನ್ನು ಕಂಡುಹಿಡಿದ, ಕಾಕ್ಸ್ಟನ್ ಇಂಗ್ಲೆಂಡ್ ಅಲ್ಲಿ ಕಂಡುಹಿಡಿದ.
ಇದರಿಂದಾಗಿ ವರದಿಗಳನ್ನ ಪ್ರಕಟಿಸ್ಲಿಕ್ಕೆ ಒಂದು ಉತ್ತಮವಾದ ಅವಕಾಶ ಸಿಕ್ತು. ಆಮೇಲೆ ನಿಮ್ಗೆ ಗೊತ್ತಿದೆ, ಸಾಲಿವಾನ ಶಕ ಪೂರ್ವ 206ರಲ್ಲೇ ಚೀನಾದ ಹ್ಯಾನ್ ಮನೆತನದ ಕಾಲದಲ್ಲಿ ಮೆರಿನರ್ ಕಾಂಪಸ್ ಅಂತ ಕರಿತೀವಿ, ನಾವಿಕರ ದಿಕ್ಸೂಚಿ ಮತ್ತು ತೋಟಗಳು ಅಂತ ಕರಿತೀವಿ. ತೋಟಗಳು ಅಂತಂದ್ರೆ ತೆಂಗಿನ ತೋಟ, ಅಡಿಕೆ ತೋಟ ಅಲ್ಲ, ಬಂದೂಕುಗಳಿಗೆ ಬಳಸ್ಬೇಕಂತ ಗನ್ ಪೌಡರ್ಸ್, ಇವುಗಳ ಅನ್ವೇಷಣೆಗಳು ತುಂಬಾನೇ ಹೆಲ್ಪ್ ಮಾಡುದು. ಆಮೇಲೆ 1551ರಲ್ಲಿ ಸ್ಥಾಪಿತವಾದ ಮೊಟ್ಟ ಮೊದಲ ಕೂಡು ಬಂಡವಾಳ ಜಾಯಿಂಟ್ ಸ್ಟಾಕ್ ಕಂಪನಿ ಆಫ್ ಮರ್ಚೆಂಟ್ ಅಡ್ವೆಂಚರಸ್ ಟು ನ್ಯೂ ಲ್ಯಾಂಡ್ಸ್ ಅಂತ ಕರಿತೀವಿ. ಇವುಗಳ ಮೊದಲ ಬಾರಿಗೆ ಹೊಸ ಅನ್ವೇಷಣೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನ ಇವು ದೊರಕಿಸಿ ಕೊಟ್ವು. ನೆನ್ಪಿಟ್ಕೊಳ್ಳಿ, ತುಂಬಾ ಡೀಟೇಲ್ ಆಗಿ ಕೊಡ್ತಾ ಇದ್ದೀನಿ. ನೀವು ಕೆಸೆಟ್ಸ್ ಅಂತ ಪರೀಕ್ಷೆ ಬರೀತಕ್ಕಂಥವ್ರು, ಮತ್ತೆ PUC ಎಕ್ಸಾಮ್ಸ್ ಬರೀತಕ್ಕಂಥವ್ರು, ಸೊ KS ನಂತ ಪರೀಕ್ಷೆಗಳನ್ನು ಬರೀತಕ್ಕಂಥವ್ರಿಗೆ ಇದು ವೆರಿ ಇಂಪಾರ್ಟೆಂಟ್. ಆಟೋಮನ್ ಟರ್ಕರ ಪತನ, ಆಮೇಲೆ ಮಾರ್ಕೋಪೋಲೋ ವರದಿ, ಫೆಗೊಲೊಟ್ಟಿ ಅವ್ರು ಬರೆದಂತ ಪುಸ್ತಕ, ಸೆನೆಡೋ ಅವರು ಬರೆದ ಪುಸ್ತಕ, ಹೆನ್ರಿ ಫೋರ್ತ್ ಬರೆದಂತ ಪುಸ್ತಕ, ಅವನ ನೌಕಾಶಾಲೆ ಅನ್ವೇಷಣೆ, ಗುಟೆನ್ಬರ್ಗ್ ನ ಮುದ್ರಣ ಯಂತ್ರದ ಪ್ರತಿಗಳು, ಆಮೇಲೆ ಹ್ಯಾನ್ ಮನೆತನದ ನಾವಿಕರ ದಿಕ್ಸೂಚಿ ಮತ್ತು ಬಂದೂಕಿನ ಗನ್ ಪೌಡರ್ಸ್ ಮತ್ತೆ ಜಾಯಿಂಟ್ ಸ್ಟಾಕ್ ಕಂಪನಿಗಳು, ಇವೆಲ್ಲದನ್ನ ಒಟ್ಟಾಗಿ ಸೇರಿಸಿಕೊಂಡೆ ಪೋರ್ಚುಗಲ್ ಅಲ್ಲಿಂದ ನಾವಿಕ ಹೆನ್ರಿ ಆತ ಮೊದಲ ನೌಕಾಯಾನಕ್ಕೆ ಒಬ್ಬನನ್ನ ರೆಡಿ ಮಾಡ್ತಾನೆ. ಅವನೇ 1488ರಲ್ಲಿ ಮೊಟ್ಟ ಮೊದಲ ನಾವಿಕ ಯಾರು, ಬಾರ್ತಲೋಮಿಯೋ ಡಯಾಸ್ ರೆಡಿ ಆದ. ಈ ಬಾರ್ತಲೋಮಿಯೋ ಡಯಾಸ್ ಈತ ದಕ್ಷಿಣ ಆಫ್ರಿಕಾದ ತುದಿ ಕೇಪ್ ಆಫ್ ಸ್ಟಾಮ್ಸ್ ಅನ್ನ ತಲುಪಿದ. ಯಾಕೆ ಅವನು ಕೇಪ್ ಆಫ್ ಸ್ಟಾಮ್ಸ್ ಅಂತ ಕರೀತಾನಂದ್ರೆ, ಸ್ಟಾಮ್ಸ್ ಅಂದ್ರೆ ಬಿರುಗಾಳಿಗಳ ಭೂಶಿರ ಅಂತ, ಇದನ್ನ ಆತ ತಲುಪಿದ್ದ. ಹಾಗೆ ತಲುಪೋದ್ರ ಮುಖಾಂತರ ನೋಡಿ, ಇಲ್ಲಿ ನಿಮ್ಗೆ ನಾನು ತೋರಿಸ್ಬಿಡ್ತೀನಿ. ಸೊ ಆತ ಹೊರಟದ್ದು ಇಲ್ಲಿ ಪೋರ್ಚುಗಲ್ ನಿಂದ, ಇಲ್ಲಿ ಬರ್ತಕ್ಕಂಥ ದೇಶ ಪೋರ್ಚುಗಲ್ ನಿಂದ ಅವನು ಹೊರಟು ದಕ್ಷಿಣ ಆಫ್ರಿಕಾದ ಗಡಿ ತೀರವನ್ನೇ ಬಂದ್ಬಿಟ್ಟು ಆಫ್ರಿಕಾದ ದಕ್ಷಿಣ ತುದಿ ಈ ಭಾಗವನ್ನ ತಲುಪ್ತಾನೆ. ಈ ಭಾಗವನ್ನೇ ನಾವೇನಂತ ಕರೆಯೋದು, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಹೆಸರಿಟ್ಟ. ಯಾರ ಹೆಸರಿಟ್ಟವರು? ಬಾರ್ತಲೋಮಿಯೋ ಡಯಾಸ್. ಹೀಗೆ ಪೋರ್ಚುಗಲ್ ನಿಂದ ಹೊರಟವನು ಇಲ್ಲಿಗೆ ಬಂದ್ಬಿಟ್ಟು ಮುಂದೆ ಹೋಗಕ್ಕಾಗದೆ ಇಲ್ಲಿ ಬರ್ದಂತ ಭಾರಿ ಬಿರುಗಾಳಿಯ ಸಮುದ್ರಗಳ ಅಲೆಗಳ ಅಬ್ಬರವನ್ನು ನೋಡಿ ವಾಪಸ್ ಆತ ಆದ. ಹೀಗೆ ವಾಪಸ್ ಆದ ಮೇಲೆ ಪುನಃ ಇವನ ಪ್ರಯತ್ನಗಳನ್ನ ಶುರು ಮಾಡಿದವನು ಮತ್ತೊಬ್ಬ ಕೊಲಂಬಸ್ ಕೂಡ ಆತ ಹೊರಡ್ತಾನೆ. ಕೊಲಂಬಸ್ ಆತ ಇಂಡಿಯಾವನ್ನು ಕಂಡಿಡಿತೀನಿ ಅಂತ ಬಂದ. ಆದ್ರೆ ಅಟ್ಲಾಂಟಿಕ್ ಸಾಗರದ ಮಧ್ಯಭಾಗಕ್ಕೆ ಬರುವಷ್ಟೊತ್ತಿಗೆ ಅವನ ಮೆರಿನರ್ ಕಾಂಪಸ್ ಅಲ್ಲಾದಂತ ವ್ಯತ್ಯಾಸ, ಹಾಗಾಗಿ ಧ್ರುವಗಳನ್ನ ತೋರಿಸೋದು ವ್ಯತ್ಯಾಸ ಆಯ್ತು. ಹಾಗೆ ಆತ ಹೀಗೆ ಸೀದಾನೆ ಹೊರಟು ಬಿಟ್ಟು ಈ ಒಂದು ದಕ್ಷಿಣ ಆಫ್ರಿಕಾ ಅಲ್ಲ, ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕದ ಮಧ್ಯದಲ್ಲಿ ಬರ್ತಕ್ಕಂಥ ಈ ಬಹಮಾಸ್ ದ್ವೀಪಗಳು ಅಂತ ಕರಿತೀವಿ. ಬಹಮಾಸ್ ದ್ವೀಪಗಳನ್ನ ಈಗ ವೆಸ್ಟ್ ಇಂಡೀಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ವೆಸ್ಟ್ ಇಂಡೀಸ್ ಅಂತಾರೆ. ಯಾಕಂದ್ರೆ ಭಾರತದ ಪಶ್ಚಿಮಕ್ಕಿದೆ ಅಂತ ಅವನ ನೆನಪಿಗೋಸ್ಕರ ಅದನ್ನ ಹಾಗೆ ಉಳಿಸಿದ್ರು. ಈ ಬಹಮಾಸ್ ದ್ವೀಪಗಳ ಈ ಪ್ರದೇಶವನ್ನ ವೆಸ್ಟ್ ಇಂಡೀಸ್ ಅಂತ ಕರಿತೀವಿ. ಈ ವೆಸ್ಟ್ ಇಂಡೀಸ್ ಅನ್ನ ತಲುಪಿದವನೇ ಕೊಲಂಬಸ್. ನೆನ್ಪಿಟ್ಕೊಳ್ಳಿ, ವೆಸ್ಟ್ ಇಂಡೀಸ್ ಅನ್ನ ಆತ ಕಂಡಿಡ್ದ. ಹೀಗೆ 1498ರಲ್ಲಿ ಹೊರಟಂತ ಅವನ ವಿಚಾರ ಮುಂದೆ ಈ ಒಂದು 1498ರ ನಂತರದಲ್ಲಿ ಮೂರನೇ ವ್ಯಕ್ತಿ ಹೊರಡ್ತಾನೆ. ಅವನೇ ವಾಸ್ಕೋ ಡಿ ಗಾಮ ಇಲ್ಲಿಂದ ಹೊರಡ್ತಾನೆ. ನೋಡಿ, ಇಲ್ಲಿ ಬಾರ್ತಲೋಮಿಯೋ ಡಯಾಸ್ ಇಲ್ಲಿಗೆ ಬಂದಿದ್ದ, ಕೊಲಂಬಸ್ ಇಲ್ಲಿಗೆ ಬಂದಿದ್ದ. ಈಗ ಹೊರಟವನೇ ವಾಸ್ಕೋ ಡಿ ಗಾಮ ಹೀಗೆ ಬರ್ತಾನೆ. ಇದೇ ಬಿರುಗಾಳಿಗಳ ಸಮುದ್ರಗಳ ಹತ್ತಿರಕ್ಕೆ ಬಂದು ಆತ ಅಲ್ಲಿಂದ ಮೇಕೆ ಬರ್ತಾನೆ. ಈ ಮಡಗಾಸ್ಕರ್ ಐಲ್ಯಾಂಡ್ ನ ಈ ಪ್ರದೇಶಕ್ಕೆ ಬಂದು ಸ್ಟೇ ಆಗಿ ಇಲ್ಲಿಂದ ಆತ ಅರೇಬಿಯಾವನ್ನ ತಲುಪಿ ಅರೇಬಿಯಾದ ಮುಖಾಂತರ ಕಲ್ಲಿಕೋಟೆಗೆ ಬಂದು ತಲುಪಿದ. ಹೀಗೆ ಕಲ್ಲಿಕೋಟೆಗೆ ಬಂದು ತಲುಪಿದಾಗ್ಲೇ ಈ ಪ್ರದೇಶವನ್ನೇ ವಾಸ್ಕೋ ಡಿ ಗಾಮ ಮುಂದೆ ಹೇಳೋದು ಕೇಪ್ ಆಫ್ ಗುಡ್ ಹೋಪ್ ಅಂತ ಬರೀತಾನಾತ. ಗುಡ್ ಹೋಪ್ ಅಂತ ಮುಂದಿನ ಎಲ್ಲ ಅನ್ವೇಷಣೆಗಳಿಗೆ ಇದು ಉಪಯೋಗ ಆಗತ್ತೆ ಅಂತ. ನೋಡಿ, ಬಾರ್ತಲೋಮಿಯೋ ಡಯಾಸ್ ಕೇಪ್ ಆಫ್ ಸ್ಟಾಮ್ಸ್ ಅಂತ ಕರೆದ್ರೆ, ವಾಸ್ಕೋ ಡಿ ಗಾಮ ಇದನ್ನ ಕೇಪ್ ಆಫ್ ಗುಡ್ ಹೋಪ್ ಅಂತ ಕೂಡ ಕರೆದಿದ್ದ. ಸೊ ಈ ಮೂವರ ಅನ್ವೇಷಣೆಗಳು ಆ ಕಾಲಕ್ಕೆ ಬಹಳಷ್ಟು ಬದಲಾವಣೆಗಳನ್ನ ಮಾಡಿತ್ತು. 3 ಇಸ್ವಿಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮೊದಲಿಗೆ ಹೊರಟಂತವನು ಯಾರು, ಎರಡನೇವನು ಹೊರಟಂತವನು ಯಾರು, ಅದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ತುಂಬಾ ಚೆನ್ನಾಗಿ ಬರಿಬಹುದು. ಓಕೆ, ಹಾಗಾಗಿನೇ ಫಸ್ಟ್ ನಾವು ನೋಡ್ಕೋಬೇಕು 1488 ಬಾರ್ತಲೋಮಿಯೋ ಡಯಾಸ್, 1492 ಇಟಲಿಯ ಕೊಲಂಬಸ್, 1498 ಮುಂದೆ ಹೊರಟವರು ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದದ್ದು. ಸೊ ಅದಾದ ನಂತರ ನೀವು ನೋಡ್ಬೇಕು 1507ರಲ್ಲಿ ಮತ್ತೊಬ್ಬ ಇಟಲಿಯ ನಾವಿಕ ಅಮೆರಿಗೋ ವೆಸ್ಪುಸಿ ಹೊರಡ್ತಾನೆ. ಓಕೆ, ಯಾರು? ಅಮೆರಿಗೋ ವೆಸ್ಪುಸಿ.
ಇಟಲಿಯಿಂದ ಹೊರಟಂತ ಅಮೆರಿಗೋ ವೆಸ್ಪುಸಿ ಇವನು ಕೂಡ ಏನ್ ಮಾಡ್ದ ಅಂತಂದ್ರೆ ಈ ಇಟಲಿಯ ಪ್ರದೇಶದಿಂದ ಆತ ಪೋರ್ಚುಗಲ್ನಿಂದ ಹೊರಡ್ತಾನೆ. ಹಾಗೆ ಹೊರಟವನು ಮುಂದೆ ಆತ ತಲುಪ್ತಕ್ಕಂಥದ್ದು ಇದೇ ಬಹಮಾಸ್ ದ್ವೀಪಗಳನ್ನ ಆಧರಿಸ್ಬಿಟ್ಟು ಅಮೆರಿಕನ್ ಲ್ಯಾಂಡಿಗೆ ಕಾಲಿಡ್ತಾನೆ. ಓಕೆ, ಅಮೆರಿಕನ್ ಲ್ಯಾಂಡಿಗೆ ಈತ ಕಾಲಿಟ್ಟ. ಆಗ ಈ ಅಮೆರಿಗೋ ವೆಸ್ಪುಸಿ ತಲುಪಿದ ಮೇಲೆ ಗೊತ್ತಾಗಿದ್ದು ಈ ಕೊಲಂಬಸ್ ಇಂಡಿಯಾವನ್ನ ತಲುಪಿಲ್ಲ, ಅವನ್ ತಲುಪಿರೋದು ಬಹಮಾಸ್ ಐಲ್ಯಾಂಡ್ಸ್ಗಳು ಅಂತ. ಸೊ ಹಾಗಾಗಿ ಅಮೆರಿಕವನ್ನ ತಲುಪಿದ್ರಿಂದಾಗಿ ಇವತ್ತು ಕೂಡ ಅಮೆರಿಗೋ ವೆಸ್ಪುಸಿ ಹೆಸರನ್ನೇ ಅಮೆರಿಕಾ ಅಂತ ಕೂಡ ಕರೆದಿರೋದು. ಅಮೆರಿಕಾ ಅಂತ ಹೆಸರು ಕರೆದಿರೋದ್ರ ಹಿಂದೆ ಇರೋದು ಅಮೆರಿಗೋ ವೆಸ್ಪುಸಿಯ ಹೆಸರು. ಇಟಲಿಯ ಈ ಅಮೆರಿಗೋ ವೆಸ್ಪುಸಿ ಈ ಪ್ರದೇಶವನ್ನ ಕಂಡಿಡಿತಾನೆ. ಅದಾದ್ಮೇಲೆ ನಿಮ್ಗೆ ನೆನಪಿರ್ಲಿ 1519 ಮಾಡಿದಂತ ನಾವಿಕಾ ಪೋರ್ಚುಗಲ್ ನಾವಿಕಾ ಮೆಗಲಾನ್ನ ಭೂ ಪ್ರದಕ್ಷಿಣೆ ನೌಕಾಯಾನ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್ ನಮ್ಗೆ. ಯಾಕೆಂದ್ರೆ ಇವನಿಂದಾಗಿನೇ ಭೂಮಿ ವೃತ್ತಾಕಾರವಾಗಿದೆ ಅನ್ನೋದು ಗೊತ್ತಾಗಿದ್ದು. ಇವನಿಗೆ ಸ್ಪೇನ್ನ 1ನೇ ಚಾರ್ಲ್ಸ್ 5 ಹಡಗುಗಳ ಸಹಾಯ ಮಾಡ್ದ. ಇಡೀ ಪ್ರಪಂಚವನ್ನ ಸುತ್ತಿದ ಮೊಟ್ಟ ಮೊದಲ ಹಡಗು ಅಂತ ಕರೀತಾರೆ ಇದನ್ನ, ವಿಕ್ಟೋರಿಯಾ ಹಡಗು. ಇದ್ರ ಜೊತೆಗೆ ಕೂಡ ಸ್ಯಾನ್ ಆಂಟಿಯಾಗೋ, ಟ್ರಿನಿಡಾಡ್, ಕನ್ಸೆಪ್ಷನ್, ಸ್ಯಾಂಟಿಯಾಗೋ ಅನ್ನುವ 5 ಹಡಗುಗಳು ಹೊರಡ್ತವೆ. ಸ್ಪೇನ್ ನಿಂದ ಹೊರಡ್ತಾರೆ ಇವರು. ಸ್ಪೇನ್ ನಿಂದ ಶಾಂತ ಸಾಗರಕ್ಕೆ ಬರ್ತಾರೆ. ಅಲ್ಲಿಂದ ಪೆಸಿಫಿಕ್ ಸಾಗರದಿಂದ ಕೇಪ್ ಆಫ್ ಮೆಗಲಾನ್ಗೆ ಬರ್ತಾರೆ. ಅಲ್ಲಿಂದ ಫಿಲಿಪೈನ್ಸ್ ದ್ವೀಪಗಳಿಗೆ ಬಂದಾಗ ಅಲ್ಲಿ ನಾವಿಕ ಮೆಗಲಾನ್ ಸತ್ತೋಗ್ತಾನೆ. ಸತ್ತೋದ ನಂತರ ಅವನ ಉಳಿದಂತ ಜನರನ್ನ ಕರ್ಕೊಂಡ್ಬಿಟ್ಟು ಸ್ಪೇನ್ಗೆ ಪುನಃ ವಾಪಸ್ ಬಂದು ತಲುಪಿಸಿದವನೇ ಸೆಬಾಸ್ಟಿಯನ್ ಎಲ್ಕಾನೋ ಅಂತ ಅವನ ಹೆಸರು. ಸೊ ಹಾಗಾಗಿ ಮೆಗಲಾನ್ನ ಈ ಒಂದು ಸಂಪೂರ್ಣ ಯಾತ್ರೆಯನ್ನ ಕಂಪ್ಲೀಟ್ ಮಾಡಿದವನೇ ಸೆಬಾಸ್ಟಿಯನ್ ಎಲ್ಕಾನೋ ಅಂತ ಕೂಡ ಅವನನ್ನ ಕರಿತೀವಿ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ನೀವು ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಇವನ ಯಾತ್ರೆಯನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಪೋರ್ಚುಗಲ್ನಿಂದ ಈತ ಹೊರಟವನು ಮುಂದೆ ಆತ ಬರ್ದಿದೆ ಟಿಪ್ ಆಫ್ ಮೆಗಲಾನ್ ಅಂತ ಕೂಡ ಕರಿತೀವಿ, ಇಲ್ಲಿಗೆ ಬರ್ತಾನೆ. ಸೊ ಇಲ್ಲಿಗೆ ಬಂದಾದ್ಮೇಲೆ ಆತ ಶಾಂತ ಸಾಗರ ಅಂತ ಏನ್ ಕರಿತೀವಿ ಪೆಸಿಫಿಕ್ ಓಷಿಯನ್ಗೆ ಬರ್ತಾನೆ. ಪೆಸಿಫಿಕ್ ಓಷಿಯನ್ ನಿಂದ ಮುಂದೆ ಆತ ಹೊರಡ್ತಾನೆ. ಹೀಗೆ ಹೊರಟ ನಂತರ ಆತ ಇಲ್ಲಿ ಎಂಟ್ರಿ ಆಗ್ತಾನೆ. ಹೀಗೆ ಎಂಟ್ರಿ ಆದಾಗ್ಲೇನೆ ಆತ ಫಿಲಿಪೈನ್ಸ್ ನ ಪ್ರದೇಶಗಳಿಗೆ ಬಂದು ತಲುಪೋದು. ಈ ಫಿಲಿಪೈನ್ಸ್ ಪ್ರದೇಶಗಳನ್ನ ದಾಟುವ ಸಂದರ್ಭದಲ್ಲೇ ಅವನು ಇಲ್ಲಿ ಸತ್ತೋಗ್ತಾನೆ. ಮುಂದೆ ಈ ಯಾತ್ರೆಯನ್ನ ಕಂಪ್ಲೀಟ್ ಮಾಡ್ತಾರೆ. ಹೀಗೆ ಕೇಪ್ ಆಫ್ ಸ್ಟಾಮ್ಸ್ ನ ಮುಖಾಂತರ ಬಂದ್ಬಿಟ್ಟು ಅಲ್ಲಿಂದ ಈ ಒಂದು ಸ್ಪೇನ್ಗೆ ಸೆಬಾಸ್ಟಿಯಾನೋ ಬಂದು ತಲುಪಿಸಿದ. ಹೀಗೆ ತಲುಪಿದ್ರಿಂದನೇ ಗೊತ್ತಾಯ್ತು ನಾವು ವೆಸ್ಟ್ ಇಂದ ಹೊರಟ್ರೆ ಈಸ್ಟ್ ಮುಖಾಂತರ ಯುರೋಪ್ ಅನ್ನ ತಲುಪೋದು ಅನ್ನೋ ನೌಕಾಯಾನ ಗೊತ್ತಾಗಿದ್ದೆ ಇವರಿಂದ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದು ಫರ್ಡಿನಾಂಡ್ ಮೆಗಲಾನ್ನ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಅದಾದ್ಮೇಲೆ ನಮಗ್ ಬರುತ್ತೆ ಜಾನ್ ಕೆಬಾಟ್ ಅಂತ ಬರ್ತಾನೆ. ಈತ ಇಟಲಿಯವನು ಇವತ್ತ ನ್ಯೂ ಫೌಂಡ್ ಲ್ಯಾಂಡ್ ಅನ್ನ ಕಂಡಿಡಿತಾನೆ. ನೋಡಿ, ನ್ಯೂ ಫೌಂಡ್ ಲ್ಯಾಂಡ್ ಅನ್ನ ಆತ ಕಂಡಿಡಿದಿದ್ದು ಅಂತಂದ್ರೆ ಇಲ್ಲಿಂದ ಹೊರಡ್ತಾನಾತ. ಇಲ್ಲಿಂದ ಹೊರಟಂತ ಈತ ನ್ಯೂ ಫೌಂಡ್ ಲ್ಯಾಂಡ್ ನ ಪ್ರದೇಶಗಳು ಅಂತಂದ್ರೆ ಈ ಕೆನಡಾಕ್ಕೆ ಬರ್ತದೆ. ಈ ಪ್ರದೇಶಗಳು ಏನಿದಾವಲ್ಲ, ಈ ನ್ಯೂ ಫೌಂಡ್ ಲ್ಯಾಂಡ್ ಪ್ರದೇಶಗಳನ್ನ ಈತ ಕಂಡಿಡ್ದ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗತ್ತೆ ನಮ್ಗೆ. ನ್ಯೂ ಫೌಂಡ್ ಲ್ಯಾಂಡ್ ನ ಈ ಪ್ರದೇಶಗಳನ್ನ ಆತ ಕಂಡಿಡ್ದಿದ್ದು. ಓಕೆ, ಸೊ ಅದಾದ್ಮೇಲೆ ನಮ್ಗೆ ಬಲ್ಬೋವಾ ಬರ್ತಾನೆ. ಪನಾಮಾ ಭೂಶಿರವನ್ನ ಕಂಡಿಡಿತಾನೆ. ಆಮೇಲೆ ಕಾರ್ಟೇಸ್ ಬರ್ತಾನೆ. ಈತ ಮೆಕ್ಸಿಕೋವನ್ನ ಆತ ಕಂಡಿಡ್ದ ಅಂತ ಕೂಡ ಹೇಳ್ತೀವಿ. ನೋಡಿ, ಇದು ಕೂಡ ಇಂಪಾರ್ಟೆಂಟ್. ಈ ಕಾರ್ಟೇಸ್ ಹೊರಟಿದ್ದು ಕೂಡ ಮೆಕ್ಸಿಕೋವನ್ನ ಕಂಡಿಡಿಯೋದು. ಅಂದ್ರೆ ಈ ಇದಿಷ್ಟು ಪ್ರದೇಶ ಏನಿದೆ ಇದು ಮೆಕ್ಸಿಕನ್ ಲ್ಯಾಂಡ್ ಅಂತ ಕರಿತೀವಿ. ಈ ಮೆಕ್ಸಿಕನ್ ಲ್ಯಾಂಡ್ ಅನ್ನ ಇಲ್ಲಿ ಕಂಡಿಡಿತಾರೆ. ಈ ಪನಾಮಾ ಭೂಶಿರ ಬರೋದು ಇಲ್ಲೇನೆ. ಇದಿಷ್ಟು ಪನಾಮಾ ಭೂಶಿರ ಅಂತ ಕರಿತೀವಿ. ಈ ಪನಾಮವನ್ನ ಕೂಡ ಆ ಕಾಲಕ್ಕೆ ತಲುಪ್ತಾರೆ. ಹಂಗಾಗಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಈ ಒಂದು ನೌಕಾಯಾನಗಳನ್ನ ನೀವು ನೆನಪಿಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ಹರ್ನಾಂಡೋ ಕಾರ್ಟೇಜ್ ಮೆಕ್ಸಿಕೋವನ್ನ ಕಂಡಿಡಿತಾನೆ. ಬಲ್ಬೋವಾ ಸ್ಪೇನ್ನವನು ಪನಾಮವನ್ನ ಕಂಡಿಡಿತಾನೆ. ಕೆಬ್ರಾಲ್ ಕೂಡ ಆ ಕಾಲಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿ ಬ್ರೆಜಿಲ್ ಅನ್ನ ಕಂಡಿಡಿತಾನೆ. ನೆನಪಿಟ್ಕೊಳ್ಳಿ, ಬ್ರೆಜಿಲ್ ಅನ್ನ ಕಂಡಿಡಿದವನು ಕೆಬ್ರಾಲ್, ಪೋರ್ಚುಗಲ್ನವನು. ಫ್ರಾನ್ಸಿಸ್ಕೋ ಫಿಜಾರೋ ಕಂಡಿಡಿದಿದ್ದು ಪೆರು ಅಲ್ಲ. ಓಕೆ, ಜಾನ್ ಕಾಲ್ಟಿಯರ್ ಸೈಂಟ್ ಲಾರೆನ್ಸ್ ಅಂತ ಕಂಡಿಡಿತಾನೆ. ಇವು ಮೂರು ಕೂಡ ನಿಮ್ಗೆ ನೆನ್ಪಿಡ್ಬೇಕಾಗತ್ತೆ. ಎಲ್ಲೆಲ್ಲಿ ಬರ್ತಾವೆ ಅಂತ ಕೂಡ ನೆನ್ಪಿಟ್ಕೊಳ್ಳಿ. ಎಲ್ಲೆಲ್ಲಿ ಬರ್ತಾವೆ ನೋಡಿ, ಬ್ರೆಜಿಲ್ ಬರ್ತಕ್ಕಂಥದ್ದು ಇದಿಷ್ಟು ಬ್ರೆಜಿಲಿಯನ್ ಲ್ಯಾಂಡ್ಸ್. ಸೊ ಹಂಗಾಗಿ ಬ್ರೆಜಿಲ್ ಅನ್ನ ಕೂಡ ಕಂಡುಹಿಡಿತಾರೆ.
ಅದಾದ್ಮೇಲೆ ನಮ್ಗೆ ಈ ಭಾಗದಲ್ಲಿ ಬರ್ತಕ್ಕಂಥ ಪೆರುವಿಯನ್ ಲ್ಯಾಂಡ್ ಅಂತ ಕರಿತೀವಿ. ಈ ಪೆರುವಿಯನ್ ಲ್ಯಾಂಡ್ ಕೂಡ ಇಲ್ಲಿ ಕಂಡಿಡಿಯಲಾಗತ್ತೆ. ಅದಾದ್ಮೇಲೆನೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ತಕ್ಕಂಥದ್ದು ಟಾಸ್ಮೇನಿಯನ್ ಪ್ರದೇಶಗಳು ಅಂತ ಕೂಡ ಕರಿತೀವಿ. ಎಲ್ಲಿ ಬರ್ತದೆ ಟಾಸ್ಮೇನಿಯನ್ ಪ್ರದೇಶಗಳು ಅಂತಂದ್ರೆ, ಇವು ಇಲ್ಲಿ ಆಸ್ಟ್ರೇಲಿಯಾದ ಕೆಳ ತುದಿಗಳಿದಾವಲ್ಲ, ಈ ಪ್ರದೇಶವನ್ನ ಟಾಸ್ಮೇನಿಯನ್ ಲ್ಯಾಂಡ್ಸ್ ಅಂತ ಕರಿತೀವಿ. ಈ ಟಾಸ್ಮೇನಿಯಾವನ್ನ ಕಂಡುಹಿಡಿಯಲಾಗತ್ತೆ. ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ, ಕಾರ್ಟೇಜ್ ಕಂಡಿಡಿದಂತ ಪ್ರದೇಶಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಬರೋದು ಕಾರ್ಟೇಜ್ ನ ನಂತರ ಬರತಕ್ಕಂಥದ್ದು. ಅದಾದ್ಮೇಲೆ ಕೆಬ್ರಾಲ್ ಬ್ರೆಜಿಲ್ ಕಂಡಿಡಿದ, ಫ್ರಾನ್ಸಿಸ್ಕೋ ಫಿಜಾರೋ ಪೆರು ಕಂಡಿಡಿದ, ಜಾಕಿಸ್ ಕಾರ್ಟಿಯರ್ ಸೈಂಟ್ ಲಾರೆನ್ಸ್ ನದಿಯನ್ನ ಕಂಡಿಡಿದ ಅಂತ. ಸೊ ಹಂಗಾಗಿ ಸೈಂಟ್ ಲಾರೆನ್ಸ್ ನದಿ ಯಾವ ಪ್ರದೇಶಕ್ಕೆ ಬರುತ್ತೆ ನಿಮ್ಗೆ ಅನ್ನೋದು ಕೂಡ ನೆನಪಿರ್ಲಿ. ಈ ಸೈಂಟ್ ಲಾರೆನ್ಸ್ ಬರ್ತಕ್ಕಂಥದ್ದು ಈ ಭಾಗದಲ್ಲಿ ಬರುತ್ತೆ. ನಿಮ್ಗೆ ಇದಿಷ್ಟು ಸೈಂಟ್ ಲಾರೆನ್ಸ್ ಲ್ಯಾಂಡ್ ಅಂತ ಕರಿತೀವಿ. ಅಮೆರಿಕಾದಲ್ಲಿ ಈ ಸೈಂಟ್ ಲಾರೆನ್ಸ್ ದ್ವೀಪಗಳನ್ನು ಕೂಡ ಕಂಡುಹಿಡಿಯಲಾಗುತ್ತೆ. ಇವೆಲ್ಲ ಆ ಕಾಲಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅನ್ವೇಷಣೆಗಳು ಅಲ್ಲಾಗಿತ್ತು. ಇನ್ನು ಹಡ್ಸನ್ ಕೆನಡಾವನ್ನು ಕಂಡುಹಿಡಿತಾನೆ. ಈಗ ನಿಮ್ಗೆ ಟಾಸ್ಮೇನಿಯಾ ಹೇಳಿದ್ರೆ ಆಸ್ಟ್ರೇಲಿಯಾದ ಕೆಳ ತುದಿ ಟಾಸ್ಮನ್. ಹಾಗೆ ಜೇಮ್ಸ್ ಬ್ರೂಸ್ ಕಂಡುಹಿಡಿತಾನೆ, ಬ್ಲೂ ನೈಲ್ ಅಂತ ಕರಿತೀವಿ. ಬ್ಲೂ ನೈಲ್ ಎಲ್ಲಿ ಬರುತ್ತೆ ಅಂತಂದ್ರೆ ಆಫ್ರಿಕನ್ ಕಾಂಟಿನೆಂಟ್ ನ ಈ ಭಾಗದಲ್ಲಿ ಬರೋದೆ ಬ್ಲೂ ನೈಲ್ ಅಂತ ಕರಿತೀವಿ. ಅದನ್ನ ಕಂಡುಹಿಡಿತಾನೆ ಜೇಮ್ಸ್ ಬ್ರೂಸ್. ಅದಾದ್ಮೇಲೆ ಆಸ್ಟ್ರೇಲಿಯಾವನ್ನ ಕಂಡುಹಿಡಿದವ್ರೆ ಜೇಮ್ಸ್ ಕುಕ್. ಆಮೇಲೆ ಮುಂಗೋ ಪಾರ್ಕ್ ಕಂಡುಹಿಡಿದಿದ್ದು ಇಂಗ್ಲೆಂಡ್ ನ ಸಹರಾ ಮರುಭೂಮಿ, ಈ ಆಫ್ರಿಕಾದ ಸಹರಾ ಮರುಭೂಮಿಯನ್ನ ಆತ ಕಂಡುಹಿಡಿದ. ಇನ್ನು ಮೆಕೆನ್ಸೈ ಬರ್ತಾನಲ್ವಾ, ಈ ಮೆಕೆನ್ಸೈ ಕಂಡುಹಿಡಿದಿದ್ದು ವೆರಿ ಇಂಪಾರ್ಟೆಂಟ್ ಪ್ಲೇಸು. ಅದೇನೆ ರಾಕಿ ಮೌಂಟೈನ್ಸ್ ಅಂತ ಕರಿತೀವಿ. ಅದು ರಾಕಿ ಮೌಂಟೈನ್ಸ್ ನಿಮ್ಗೆ ಈ ಒಂದು ಉತ್ತರ ಅಮೆರಿಕಾದ ಈ ಭಾಗದಲ್ಲಿ ಬರ್ತಕ್ಕಂಥ ಬೆಟ್ಟಗಳು ರಾಕಿ ಮೌಂಟೈನ್ಸ್. ಇದನ್ನು ಕೂಡ ಕಂಡುಹಿಡಿತಾರೆ. ಇನ್ನು ಅಮುಂಡ್ಸನ್ ಡೆನ್ಮಾರ್ಕ್ ಇಂದ ಹೊರಡ್ತಾನೆ. ಅಮುಂಡ್ಸನ್ ಆತ ದಕ್ಷಿಣ ಧ್ರುವವನ್ನ ಅಂಟಾರ್ಟಿಕಾದಲ್ಲಿ ಕಂಡುಹಿಡಿತಾನೆ. ರಾಬರ್ಟ್ ಪೆರ್ರಿ ಇದ್ದಾನೆ, ನಾರ್ವೆಯಿಂದ ಹೊರಡ್ತಾನೆ. ಆತ ಉತ್ತರ ಧ್ರುವವನ್ನ ಕೂಡ ಕಂಡುಹಿಡಿತಾನೆ. ಹೀಗೆ ಇವಿಷ್ಟು ಕೂಡ ನೀವು ಅನ್ವೇಷಣೆಗಳ ಲಿಸ್ಟ್ ಅಲ್ಲಿ ಒಂದ್ಸಾರಿ ರಿವೈಂಡ್ ಮಾಡಿ ನೋಡ್ಕೊಳ್ಳಿ, ತುಂಬಾನೇ ನಿಮ್ಗಿದು ಹೆಲ್ಪ್ ಆಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಬರೋಣ. 2008 PUC ನಲ್ಲಿ ಕೇಳಿರೋ ಮತ್ತೊಂದು ಪ್ರಶ್ನೆ, ಒಡೆಯರಿಗೆ ಪುನಃ ಅಧಿಕಾರವನ್ನ ದೊರಕಿಸಿಕೊಟ್ಟವರು ಯಾರು ಅನ್ನುವಂತ ಪ್ರಶ್ನೆ. ಒಡೆಯರ ಅಧಿಕಾರವನ್ನ ಪುನಃ ದೊರಕಿಸಿಕೊಟ್ಟವ್ರು ಯಾರು ಅನ್ನೋ ಯೋಚನೆ ಮಾಡಿರ್ತೀರಾ. ಮನ್ಸಲ್ಲಿ ಒಂದ್ಸಾರಿ ಯೋಚನೆ ಮಾಡ್ಕೊಳ್ಳಿ, ಯಾರಿರ್ಬೋದು? ಹೈದರ್ ಅಲಿ, ಮರಾಠರು, ಟಿಪ್ಪು ಸುಲ್ತಾನ್, ಬ್ರಿಟಿಷರು ಅಂತ ಇರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಬ್ರಿಟಿಷರು ಇಸ್ ದ ರೈಟ್ ಆನ್ಸರ್ ಆಗತ್ತೆ. ಹೆಂಗೆ ಅಂತ ನೆನಪಿಟ್ಕೊಳ್ಳಿ. ನೋಡಿ, 1399ರಲ್ಲಿ ಯದುರಾಯ್ ಒಡೆಯರಿಂದ ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ. ಸ್ಥಾಪನೆ ಆದಾಗ ಇವರು ವಿಜಯನಗರ ಸಾಮ್ರಾಜ್ಯದ ಅಧೀನ ಸಾಮ್ರಾಜ್ಯವಾಗಿ ಅಧಿಕಾರಕ್ಕೆ ಬಂದಿದ್ದವರು. ಸೊ ಅದಾದ್ಮೇಲೆ 1610ರವರೆಗೆ ಇವರು ಅಧೀನ ಸಾಮ್ರಾಜ್ಯವಾಗಿ ಅಧಿಕಾರ ಮಾಡ್ತಾರೆ. 1610ರಲ್ಲಿ ರಾಜ ಒಡೆಯರ್ ಮೈಸೂರು ಒಡೆಯರನ್ನ ಸ್ವತಂತ್ರಗೊಳಿಸಿದಂಥವನು. ಸೊ ಮೈಸೂರು ಒಡೆಯರ್ ಬಗ್ಗೆ ನಿಮ್ಗೆ ಒಂದು 6 ಅವರ್ ಇರ್ತಕ್ಕಂಥ ಮೆಗಾ ಸಂಚಿಕೆ ವಿಡಿಯೋ ಒಂದಿದೆ. ಈ ಮೆಗಾ ಸಂಚಿಕೆ ವಿಡಿಯೋವನ್ನ ಇದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕಂಪ್ಲೀಟ್ ನೋಡ್ಕೊಳ್ಳಿ, ಫುಲ್ ಕೊಟ್ಟಿದ್ದೀನಿ. ಅದಾದ್ಮೇಲೆ 1650ರವರೆಗೆ ಒಡೆಯರ್ ಆಳ್ವಿಕೆ ಕರ್ನಾಟಕದಲ್ಲಿತ್ತು. ಜಯಚಾಮರಾಜೇಂದ್ರ ಒಡೆಯರ್ ಇವರು ಕೊನೆಯ ಒಡೆಯರ್. ಒಡೆಯರ್ ಸಾಮ್ರಾಜ್ಯದ ಸ್ಥಾಪಕ ಯದುರಾಯ, ವಿಜಯ ಅಥವಾ ಕೃಷ್ಣ ಅಂತ ಕರಿತೀವಿ. ಸ್ವತಂತ್ರ ಮಾಡಿದವರು ರಾಜ ಒಡೆಯರ್. ಕೊನೆಯ ಒಡೆಯರ್ ಯಾರು? ಸ್ವತಂತ್ರ ಬಂದಾಗ ಇದ್ದವ್ರು ಯಾರು ಅಂದ್ರೆ ಜಯಚಾಮರಾಜೇಂದ್ರ ಒಡೆಯರ್. ಈಗ ಪ್ರಸ್ತುತ ಒಡೆಯರ್ ಯಾರಿದ್ದಾರೆ ಅಂದ್ರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಈಗ ಮೈಸೂರಿನ MP ಆಗಿ ಅವರು ಅಧಿಕಾರದಲ್ಲಿ ಇದ್ದಾರೆ. ಯಾರು? ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಇನ್ನು ಈ ಒಡೆಯರ್ ಆಳ್ವಿಕೆಯ ಮಧ್ಯದಲ್ಲಿ 1766ರಲ್ಲಿ 66ರಿಂದ 99 ಮಧ್ಯೆ ಹೈದರ್ ಅಲಿ ಮತ್ತೆ ಟಿಪ್ಪು ಸುಲ್ತಾನ್ ಅಧಿಕಾರ ಮಾಡ್ತಾರೆ. 4 ಆಂಗ್ಲೋ ಮೈಸೂರು ಯುದ್ಧಗಳನ್ನ ನಿಮ್ಗೆ ಅದರಲ್ಲಿ ಹೇಳಿದೀನಿ. 1766ರಿಂದ ನಿಮ್ಗೆ 1782ರವರೆಗೆ ಹೈದರ್ ಅಲಿ ಇದ್ದ. ಆಮೇಲೆ ಪೋರ್ಟ್ನೋವಾ ಕದನ, 2ನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಟಿಪ್ಪು ಸುಲ್ತಾನ್ ಎಂಟ್ರಿ ಆಗ್ತಾನೆ. 1799ರವರೆಗೆ ಇಲ್ಲಿ ಟಿಪ್ಪು ಸುಲ್ತಾನ್ ಅಧಿಕಾರ ಬರುತ್ತೆ. ಓಕೆ, ಟಿಪ್ಪು ಸುಲ್ತಾನ್ ಕಾಲಕ್ಕೆ ನಿಮ್ಗೆ 2 ಮತ್ತೆ 3 ಹಾಗೂ 4ನೇ ಆಂಗ್ಲೋ ಮೈಸೂರು ಯುದ್ಧಗಳು ಕೂಡ ನಿಮ್ಗೆ ಬರ್ತವೆ. 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವಾರನ್ ಹೆಸ್ಟಿಂಗ್ಸ್ ಇದ್ದ. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕಾರ್ನ್ವಾಲಿಸ್ ಇದ್ದ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವೆಲ್ಲೆಸ್ಲಿ ಇದ್ದ.
4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆನೆ ಸಹಾಯಕ ಸೈನ್ಯ ಪದ್ಧತಿಯನ್ನ ವೆಲ್ಲೆಸ್ಲಿ ಇಲ್ಲಿ ಪರಿಚಯ ಮಾಡಿದ್ರಿಂದ ಅದನ್ನು ಒಪ್ಕೊಳ್ಳದೆ ಟಿಪ್ಪು ಸುಲ್ತಾನ್ ಇಲ್ಲಿ ಏನ್ ಮಾಡಿದ್ದ, ದಂಗೆ ಮಾಡಿದ್ದ. ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಮರಣವಂತಾನೆ 1799ರಲ್ಲಿ ಶ್ರೀರಂಗಪಟ್ಟಣ ಲೂಟಿ ಆಗತ್ತೆ. ಲೂಟಿ ಆದಾಗ ಲೂಟಿಯನ್ನ ತಡೆದವನೇ ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಈ ಮಾರ್ನಿಂಗ್ ಸ್ಟಾರ್ ಅನ್ನುವಂತ ಜರ್ನಲ್ ಈ ಒಂದು ಶ್ರೀರಂಗಪಟ್ಟಣವನ್ನು ಕಾಪಾಡಿದ್ದ ಅಂತ ಕೂಡ ಇತಿಹಾಸ ಹೇಳುತ್ತೆ. ಮುಂದೆ 1799ಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದವರು ಬ್ರಿಟಿಷರು. 3ನೇ ಕೃಷ್ಣರಾಜ ಒಡೆಯರಿದ್ರು. ದಿವಾನ್ ಪೂರ್ಣಯ್ಯನವ್ರನ್ನ ಮೊದಲ ದಿವಾನ್ರನ್ನಾಗಿ ಮಾಡಿಬಿಟ್ಟು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿಸ್ತಾರೆ. ಹಂಗಾಗಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತು ಅಂತ ನಿಮ್ಗೆ ಕೇಳಿದ್ರೆ ಅದು ಕೂಡ ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಅಂತ ಕರಿತೀವಿ. ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ 1799ರಲ್ಲಿ ಆಗಿತ್ತು. ಇದು ಕೂಡ ನಿಮ್ಗೆ ನೆನಪಿರ್ಲಿ. ಆಗ ಲಾರ್ಡ್ ವೆಲ್ಲೆಸ್ಲಿ ಅಲ್ಲಿ ಅಧಿಕಾರದಲ್ಲಿದ್ದ. ಅದಾದ್ಮೇಲೆ ಅಲ್ಲಿ ಅಧಿಕಾರ ನಡೆಸೋ ಸಂದರ್ಭದಲ್ಲಿ 1831ರಿಂದ 81ರವರೆಗೆ ಪುನಃ ಕಮಿಷನರ್ ಆಡಳಿತ ಶುರುವಾಗತ್ತೆ ಮೈಸೂರಲ್ಲಿ. ಸೊ ಕಮಿಷನರ್ಲಿ ಜಾನ್ ಬ್ರಿಗ್ಸ್ ಬರ್ತಾನೆ, ಆಮೇಲೆ ವಿಲಿಯಂ ಮಾರಿಸನ್, ಮಾರ್ಕ್ ಕಬ್ಬನ್, ಲಾಲ್ ಬೌರಿಂಗ್, ರಿಚರ್ಡ್ ಮೀಡ್. ಅತ್ಯುತ್ತಮವಾದ ಕಮಿಷನರ್ ಆಡಳಿತ ಕರ್ನಾಟಕದಲ್ಲಿ ನಡೆಯುತ್ತೆ. ಅದಾದ ನಂತರ 1881ರಲ್ಲಿ ಪುನಃ ಲಾರ್ಡ್ ರಿಪ್ಪನ್ ಕಾಲಕ್ಕೆ ಇಲ್ಲಿ ಮತ್ತೆ ಬ್ರಿಟಿಷರು ಇಲ್ಲಿಗೆ ಹಸ್ತಾಂತರ ಮಾಡ್ತಾರೆ. 10ನೇ ಚಾಮರಾಜ ಒಡೆಯರ್, 1902ರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್, 1940ಕ್ಕೆ ಜಯಚಾಮರಾಜೇಂದ್ರ ಒಡೆಯರ್ ಅಧಿಕಾರದಲ್ಲಿ ಇದ್ರು. ಸೊ ಇವ್ರ ಕಾಲದಲ್ಲೇ ನಮ್ಗೆ ದಿವಾನ್ರುಗಳ ಆಡಳಿತ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬರ್ತದೆ. ಅಷ್ಟು ದಿವಾನ್ರುಗಳ ಒಂದು ಫುಲ್ ಡೀಟೇಲ್ ಹಿಸ್ಟ್ರಿ ನಿಮ್ಗೆ ಈ ಕೆಳಗಡೆ ಇದ್ರದೆ ನೋಡ್ಕೊಳ್ಬಹುದು. ಸೊ ಮುಂದಿನ ಪ್ರಶ್ನೆ ಬೇಡ. ಪುನರುಜ್ಜೀವನ ಕಾಲದ ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ಟಾಪಿಕ್ಸ್ ಕೊಟ್ಟಿದ್ದಾನೆ ನೋಡಿ, ಹೊಂದಿಸಿ ಬರೆಯಿರಿ. ಸೊ ಹೊಂದಿಸಿ ಬರೀಲಿ ಪುನರುಜ್ಜೀವನ, ರಿನೈನ್ಸೆನ್ಸ್, ಪೆಟ್ರಾರ್ಕ್, ಬೊಕಾಶಿಯೋ, ನಿಕಾಲೋ ಮೆಕ್ಯಾವೆಲ್ಲಿ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಆನ್ಸರ್ ನಿಮ್ಗೆ ಆಲ್ರೆಡಿ ನಾನು ರೆಡ್ ಮಾರ್ಕ್ ಅಲ್ಲಿ ಮಾಡಿ ತೋರಿಸಿದೀನಿ ನೋಡಿ. ಪುನರುಜ್ಜೀವನ ಅಂದ್ರೆ ರಿನೈನ್ಸೆನ್ಸ್ ಅಂದ್ರೆ ಪುನರ್ಜನ್ಮ ಅಂತ ಕೂಡ ಕರಿತೀವಿ. ಫ್ರಾನ್ಸಿಸ್ಕೋ ಪೆಟ್ರಾರ್ಕ್ ಬರ್ತಾನೆ. ಸಾನೆಟ್ ಟು ಲಾರಾ ಅನ್ನುವ ಗೀತೆಗಳನ್ನ ಬರೆದವನು ಇವರು. ಸೊ ಅದಾದ್ಮೇಲೆ ಬೊಕಾಶಿಯೋ ಬರೆದಂತದ್ದು ಡೆಕಾಮೆರಾನ್, ಆಮೇಲೆ ಮೆಕ್ಯಾವೆಲ್ಲಿ ಬರೆದಂತ ಕೃತಿ ದಿ ಪ್ರಿನ್ಸ್ ಅಂತ ಬರ್ತವೆ. ಸೊ ಇದಿಷ್ಟೇ ತಿಳ್ಕೊಂಡ್ರೆ ಆಗೋದಿಲ್ಲ ನಿಮ್ಗೆ. ಬಹಳಷ್ಟು ಇಂಪಾರ್ಟೆಂಟ್ ಕೃತಿಗಳು ಆ ಕಾಲಕ್ಕೆ ರೆಡಿ ಆಗಿದಾವೆ. ಅದನ್ನು ಕೂಡ ನಿಮ್ಗೆ ಒಂದು ಪೋಸ್ಟಿಂಗ್ ಕಟ್ ಮಾಡಿ ಹಾಕಿದೆ ನೋಡಿ. ಡಾಂಟೆ ಇವನು ಇಟಲಿಯವನು, ಇವನೇ ಬರೆದದ್ದು ಡಿವೈನ್ ಕಾಮಿಡಿ, ದಿ ಮೊನಾರ್ಕಿ, ಖಾನ್ ವಿವೋ ಅಂತ ಬರ್ತವೆ. ಇವು ಮೂರು ಕೂಡ ಡಾಂಟೆಯನ್ನ ಇಟಲಿಯ ಪದ್ಯ ಪಿತಾಮಹ ಅಂತ ಕೂಡ ಕರೀತಾರೆ. ಡಾಂಟೆ ಯಾವಾಗ್ಲೂ ಕೇಳ್ತಾರೆ, ಡಿವೈನ್ ಕಾಮಿಡಿ ನೆನಪಿಟ್ಕೊಳ್ಳಿ. ಫ್ರಾನ್ಸಿಸ್ಕೋ ಪೆಟ್ರಾರ್ಕ್ ಅನ್ನ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ದಿ ಗ್ರೇಟ್ ಮಾನವತಾವಾದಿ ಅಂತಾನು ಕೂಡ ಕರೀತಾರೆ. ಅವನೇ ಬರೆದದ್ದು ಲೋರಾ ಸಾನೆಟ್ಸ್ ಅಂತ. ಇದನ್ನ ಸುನೀತೆಗಳು ಅಂತ ಕನ್ನಡದಲ್ಲಿ ಅಂತೀವಿ. ಸಾನೆಟ್ಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಲೋರಾ ಸಾನೆಟ್ಸ್ ಅಂತ. ಲೈಫ್ ಆಫ್ ಇಲಿಸ್ಟ್ರಿಯಸ್ ಮೆನ್ ಅಂತ, ಆಫ್ರಿಕಾ ಫೆಮಿಲಿಯರ್ ಅಂತ, ಫೆಮಿಲಿಯರ್ ಲೆಟರ್ಸ್, 200ಕ್ಕೂ ಅಧಿಕವಾಗಿರ್ತಕ್ಕಂಥ ಗ್ರೀನ್ ಲ್ಯಾಟಿನ್ ಹಸ್ತಪ್ರತಿಗಳ ಸಂಗ್ರಹವನ್ನು ಕೂಡ ಈ ಫ್ರಾನ್ಸಿಸ್ಕೋ ಪೆಟ್ರಾರ್ಕ್ ಬರೆದಂಥದ್ದು. ಇನ್ನು ಎರಾಸ್ಮಸ್ ಹಾಲೆಂಡ್ ಅವನು, ಇವನು ಬರೀತಾನೆ. ಇವನನ್ನ ಆಧ್ಯಾತ್ಮ ಪುನರುಜ್ಜೀವನದ ಆಧ್ಯಾತ್ಮ ಗುರು ಅಂತ ಕೂಡ ಕರೀತಾರೆ. ಫ್ರೈಸ್ ಆಫ್ ಫಾಲಿ ಮತ್ತು ನ್ಯೂ ಟೆಸ್ಟ್ಮಾಂಟ್ ಅನ್ನ ಸಂಪಾದಿಸಿದ್ದು ಇವನೇನೆ. ಆಮೇಲೆ ಫೆಮಿಲಿಯರ್ ಕಲೋಕ್ಟಿವ್ಸ್ ಅನ್ನುವಂಥದ್ದು ಕೂಡ ಎರಾಸ್ಮಸ್ ಬರೆದಂಥದ್ದು. ಇನ್ನು ಬೊಕಾಶಿಯೋ ಕೇಳಿದಾರೆ ನಿಮ್ಗೆ, ಡೆಕಾಮೆರಾನ್, ಇದು ಅತ್ಯುತ್ತ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಥಾ ಸಂಕಲನ. ಆಮೇಲೆ ಥಾಮಸ್ ಮೋರ್ ಅವ್ರದ್ದು ಉಟೋಪಿಯಾ ಗ್ರಂಥ, ಪ್ಲೇಟೋನ ರಿಪಬ್ಲಿಕ್ ಆಧಾರಿತವಾದಂತ ಕೃತಿಯನ್ನ ಈತ ಕೂಡ ಬರೆದಿದ್ದ. ಇದಾದ್ಮೇಲೆ ಈ ಕಾಲದ ಮತ್ತು ಇನ್ನೂ ಇಂಪಾರ್ಟೆಂಟ್ ಸಾಹಿತ್ಯಗಳು ಎಕ್ಸಾಮ್ಸ್ ಅಲ್ಲಿ ಬರೋದು. ಸರ್ವಾಂಟಿಸ್ ಸ್ಪೇನ್ ಅವನು ಬರೆದಿದ್ದೆ ಡಾನ್ ಕ್ವಿಕ್ಸೋಟ್ ಅಂತ. ಉಳಿಗಮಾನ್ಯ ಪದ್ಧತಿಯ ವ್ಯಂಗ್ಯ ವಿಡಂಬನಾ ಕೃತಿ ಯಾವುದು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಡಾನ್ ಕ್ವಿಕ್ಸೋಟ್ ನೆನ್ಪಿಟ್ಕೊಳ್ಳಿ. ಮೆಕ್ಯಾವೆಲ್ಲಿ ದಿ ಪ್ರಿನ್ಸ್ ಅಂತ ಕೂಡ ಬರೀತಾನೆ. ರಾಜಕೀಯ ವಿಚಾರಗಳ ಅಭಿವ್ಯಕ್ತ ಯುದ್ಧ ಕಲೆ ಅಂತ, ಅದು ದಿ ಪ್ರಿನ್ಸ್ ಅನ್ನೋ ಕೃತಿ. ಫ್ಲಾರೆಂಟೈನ್ ಇತಿಹಾಸ, ಹಾಗಾಗಿ ಭಾರತದ ಮೆಕ್ಯಾವೆಲ್ಲಿ ಅಂತನೂ ಕೂಡ ಆ ಕಾಲಕ್ಕೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಹೇಳ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಫ್ಲಾರೆಂಟೈನ್ ಇತಿಹಾಸವನ್ನು ಬರೆದವನೇ ಮೆಕ್ಯಾವೆಲ್ಲಿ. ಜಾನ್ ಮಿಲ್ಟನ್ ಬರೀತಾನೆ ದಿ ಪ್ಯಾರಡೈಸ್ ಲಾಸ್ಟ್ ಅನ್ನುವಂಥ ಮಹಾಕಾವ್ಯ. ಆಮೇಲೆ ಶೇಕ್ಸ್ಪಿಯರ್ ಅಂತೂ ಅತ್ಯುತ್ತಮ ನಾಟಕಕಾರ, ದುರಂತ ನಾಟಕಕಾರ. ಸೊ ಹಂಗಾಗಿ ಹ್ಯಾಮ್ಲೆಟ್, ಕಿಂಗ್ ಲಿಯರ್, ಒಥಾಲೋ, ಮ್ಯಾಕ್ಬೆತ್, ಜೂಲಿಯಸ್ ಸೀಸರ್, ಹೀಗೆ ಒಂದು 30ಕ್ಕೂ ಅಧಿಕ ನಾಟಕಗಳು ರೆಡಿ ಆಗಿದ್ದು. ಲಿಯನಾರ್ಡೋ ಬ್ರೂನಿ ಅವರು, ಇಟಾಲಿಯನ್ ಭಾಷೆಯಲ್ಲಿ
ಭಾಷೆಗೆ ಪ್ಲೇಟೋನ ಪುಸ್ತಕಗಳನ್ನ ಭಾಷಾಂತರ ಮಾಡ್ತಾರೆ, ಅರಿಸ್ಟಾಟಲ್ ಕೃತಿಗಳನ್ನ ಅನುವಾದ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಬ್ರೂನಿ ಈತ ವೆರಿ ಇಂಪಾರ್ಟೆಂಟ್, ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳ ಈ ಕೃತಿಗಳನ್ನ ಇಟಾಲಿಯನ್ ಭಾಷೆಗೆ ಕನ್ವರ್ಟ್ ಮಾಡ್ತಾನೆ. ಜೆಫ್ರಿ ಚೌಸರ್ ಬರ್ತಾನೆ. ಜೆಫ್ರಿ ಚೌಸರ್ ಕ್ಯಾಂಟರ್ಬರಿ ಟೇಲ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಆಂಗ್ಲ ಕಾವ್ಯ ಜನಕ ಅಂತ ಕೂಡ ಜೆಫ್ರಿ ಬೌಸರ್ನ ಕರೀತಾರೆ. ಇನ್ನು ಕೆಮೋಯನ್ಸ್ ಕೂಡ ಪೋರ್ಚುಗಲ್ ಅವನು. ಲುಸಿಯಡ್ ಅಂತಕ್ಕಂಥ ಮಹಾಕಾವ್ಯ, ವಾಸ್ಕೋಡಿಗಾಮನ ಪ್ರವಾಸ ಕಥನ ಕೂಡ ಬರೀತಾನೆ. ಟಾಸೋ ಇಟಲಿ ಅವನು ಜೆರೂಸಲಂ ಡೆಲ್ವರ್ಡ್ ಅನ್ನುವಂಥ ಕೃತಿ ಬರೀತಾನೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿಗಳು. ನಿಮ್ಮ ಮುಂದಿನ ಎಕ್ಸಾಮ್ಸ್ಗೆ ದೃಷ್ಟಿಯಿಂದ ಇವು ನಿಮ್ಗೆ ಬೇಕಾಗ್ತವೆ. ಜೊತೆಗೆ ನೆನ್ಪಿಟ್ಕೊಳ್ಳಿ, ಬಹಳಷ್ಟು ಜನರು ಮೈಕಲ್ ಮಾಂಟಿನ್ ಫ್ರಾನ್ಸ್ನವರು. ಸೊ ಪ್ರಥಮ ಆಧುನಿಕ ಮಾನವ ಅಂತ ಕೂಡ ಇವನಿಗೆ ಬಿರುದು. ಆಮೇಲೆ ಮೈಕಲ್ ರೆಬಿನಿಯನ್ ಫ್ರಾನ್ಸ್ನವನು. ಗರ್ಗಾಂಟುವಾ ಅಂತ ಈ ಗೀತೆ ಜಗತ್ನಲ್ಲೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಗೀತೆ. ವೆಸಾರಿಯಸ್ ಇಟಲಿ ಕಲಾವಿದರ ಬದುಕು ಅನ್ನುವಂಥ ಕೃತಿ. ಎಡ್ಮಂಡ್ ಸ್ಪೆನ್ಸರ್ ಇಂಪಾರ್ಟೆಂಟ್, ಇಂಗ್ಲೆಂಡ್. ನೆನ್ಪಿಟ್ಕೊಳ್ಳಿ, ಈತ ಬರೆದದ್ದು ರಿಫೆರಿ ಕ್ವೀನ್ ಅಂತ. ಎಲಿಜಬೆತ್ ಇದನ್ನ ಆತ ಸಮರ್ಪಣೆ ಮಾಡಿ ಬರೀತಾನೆ. ಕ್ರಾನ್ಮೋರ್ ಬರೆದದ್ದು ಬುಕ್ ಆಫ್ ಕಾಮನ್ ಪ್ರೇಯರ್ಸ್ ಅಂತ. ಇಗ್ನೇಷಿಯಸ್ ಲಯೋಲಾ ಇವನು ಕೂಡ ಅಷ್ಟೇ ಪುನರುತ್ಥಾನದ ನಿಜ ಬದುಕಲ್ಲಿ ಬದಲಾವಣೆಗಳನ್ನು ತಂದವರು. ಯೇಸುವಿನ ಜೀವನದ ಸಮಾಜವನ್ನ ಕಟ್ಟದವನು ಇವನೇ. ಸ್ಪಿರಿಚುವಲ್ ಎಕ್ಸಸೈಸಸ್ ಅನ್ನುವಂಥ ಪುಸ್ತಕ. ಮೆರಿಯನ್ ಬರೆದದು ಸ್ಪೇನ್ನ ಇತಿಹಾಸ. ಮಾರ್ಟಿನ್ ಲೂಥರ್ ಬೈಬಲ್ ಅನ್ನ ಜರ್ಮನ್ ಭಾಷೆಗೆ ಅನುವಾದ ಮಾಡ್ತಾನೆ. ಜಾನ್ ಕಾಲ್ವಿನ್ ಈತ ಫ್ರಾನ್ಸ್ ದೇಶನು. ಇನ್ಸ್ಟಿಟ್ಯೂಟ್ ಆಫ್ ದಿ ಕ್ರಿಶ್ಚಿಯನ್ ರಿಲಿಜಿಯನ್ ಅನ್ನುವಂಥದ್ದು ಎಲ್ಲ ಈ ಕಾಲದಲ್ಲಿ ರಚನೆಯಾದ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿಗಳು. ಸೊ ನೆಕ್ಸ್ಟ್ ಬಂದ್ರೆ ಮುಂದಿನ ಪ್ರಶ್ನೆ ಇದೆ 4. ಟಿಪ್ಪುವಿನ ಸೋಲಿನ ತರುವಾಯ ಬ್ರಿಟಿಷರು ನೇಮಿಸಿದ ಮೈಸೂರು ಸಾಮ್ರಾಜ್ಯದ ಮೊದಲ ದಿವಾನ್ ಯಾರು ಅಂತ. ಇದು 2008 PU ನಲ್ಲಿ ಕೇಳಿರೋ ಪ್ರಶ್ನೆ. ಸೊ ಸರ್ ಮಿರ್ಜಾ ಇಸ್ಮಾಯಿಲ್, ಸರ್ ಎಂ ವಿಶ್ವೇಶ್ವರಯ್ಯ, ದಿವಾನ್ ಪೂರ್ಣಯ್ಯ, ಮೀರ್ ಸಾದಕ್ ಅಂತ ಬರ್ತಾರೆ. ಸೊ 4 ಜನರಲ್ಲಿ ಯಾರನ್ನ ಟಿಪ್ಪು ಸುಲ್ತಾನ್ 1799ರಲ್ಲಿ ಮರಣ ಹೊಂದಿದ ನಂತರ ಯಾರು ಇಲ್ಲಿ ಅಧಿಕಾರಕ್ಕೆ ತರಲಾಯಿತು ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ಪ್ರಶ್ನೆಗೆ ಬಂದದ್ದು ಪೂರ್ಣಯ್ಯ ರೈಟ್ ಆನ್ಸರ್. 1782ರಲ್ಲೇ ಇದ್ರವರು. ಆದ್ರೆ 1799ರಿಂದ 1811ರವರೆಗೆ ದಿವಾನ್ ಪೂರ್ಣಯ್ಯನವರು ಇದ್ರು. ಆಮೇಲೆ ಕೆಲ ದಿವಾನ್ಗಳು ಅಧಿಕಾರ ಮಾಡ್ತಾರೆ. ಅದಾದ್ಮೇಲೆ ರಂಗಚಾರ್ಲು. ಸೊ ಜಯಚಾಮರಾಜೇಂದ್ರ 10ನೇ ಜಯಚಾಮರಾಜೇಂದ್ರ ಒಡೆಯರ್ ಕಾಲಕ್ಕೆ 1881 ನಿಂದ 1883 ನಲ್ಲಿ ಇವರು ವೆರಿ ಇಂಪಾರ್ಟೆಂಟ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಸೊ ಶೇಷಾದ್ರಿ ಅಯ್ಯರ್ ಅವರು ನೆನ್ಪಿಟ್ಕೊಳ್ಳಿ. ಸೊ ಓಕೆ, ಹಾಗಾಗಿ ಶೇಷಾದ್ರಿ ಅಯ್ಯರ್ ಇವರು ಒಂದ್ ಕಡೆ ನೀವು ವಿದ್ಯುತ್ ಕರೆಂಟ್ ಬಗ್ಗೆ ಹೇಳ್ಕೋಬೇಕು. ಕರೆಂಟ್ ಪ್ಲಸ್ ಎಕ್ಸಾಮ್ಸ್ ಅಂತ ನೆನ್ಪಿಟ್ಕೊಂಬಿಡಿ. ಸೊ ಕರೆಂಟ್ ಪ್ಲಸ್ ಎಕ್ಸಾಮ್ಸ್ ಕೊಂಡವ್ರು ಇವರೇನೆ. ರೈಲು ಪ್ಲಸ್ ಸಭೆನಲ್ಲಿ ರೈಲ್ ಬಿಟ್ಟವ್ರು ಯಾರು ಅಂತಂದ್ರೆ ನೀವು ರಂಗಾಚಾರ್ಲು ಅಂತ ಅನ್ಕೊಳ್ಳಿ. ಪ್ರಜಾಪ್ರತಿನಿಧಿ ಸಭಾ ತಂದವ್ರು ಇವರೇನೆ. ಸೊ ರೈಲು ಮದ್ರಾಸ್ ಟು ಮೈಸೂರ್ನ ರೈಲ್ ಕನೆಕ್ಟಿವಿಟಿ ಇವ್ರ ಕಾಲದಲ್ಲಿ ಆಗಿತ್ತು. ಸೊ ತಂಬುಚೆಟ್ಟಿ ಬರ್ತಾರೆ 1900ರಿಂದ 1 ಮಧ್ಯೆ. PN ಕೃಷ್ಣಮೂರ್ತಿ 1901ರಿಂದ 6ರವರೆಗೆ. VP ಮಾಧವರಾವ್ ಕೂಡ 6ರಿಂದ 9ರವರೆಗೆ. ಸೊ ಇವ್ರದೆಲ್ಲ ಫುಲ್ ಡೀಟೈಲ್ ವಿಡಿಯೋ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ. ಪ್ರತಿ ಒಂದನ್ನು ಕವರ್ ಮಾಡಿದೀನಿ. ಟಿ ಆನಂದ್ ರಾವ್, ಎಂ ವಿಶ್ವೇಶ್ವರಯ್ಯ, ಕಾಂತರಾಜ ಅರಸ್, AR ಬ್ಯಾನರ್ಜಿ, ಮಿರ್ಜಾ ಇಸ್ಮಾಯಿಲ್ ಇದ್ರು. ಎಸ್ ಮಾಧವರಾವ್. ಸೊ ಸ್ವತಂತ್ರ ಬಂದಾಗ ಇದ್ದವರು AR ಮೊದಲಿಯಾರ್ ಅಂತ ಕರಿತೀವಿ, ಇವರಿದ್ರು. ಸ್ವತಂತ್ರ ಬಂದಾಗ ಮೈಸೂರಿನ ದಿವಾನ್ ಆಗಿದ್ದವ್ರು ಯಾರು ಅಂತ ಕೇಳಿದ್ರೆ AR ಮೊದಲಿಯಾರ್ ಅಂತ. ಬೆಂಗಳೂರು ಚಳವಳಿ ನಡೆದದ್ದು ಇವ್ರ ಕಾಲದಲ್ಲೇ. ಸೊ ಅದಾದ್ಮೇಲೆ ಬರೋಣ. ನೆಕ್ಸ್ಟ್ ಹೊಂದಿಸಿ ಬರೀರಿ 2008 PU ಎಕ್ಸಾಮ್ಸ್. ಲಿಯನಾರ್ಡೋ ಡಾ ವಿಂಚಿ. ಓಕೆ, ಅದಾದ್ಮೇಲೆ ಮೈಕಲ್ ಆಂಜಲೋ, ಫ್ಲಾರೆಂಟೈನ್ ಪಂತ, ಟಿಟಿಯನ್ ಅಂತ 4 ಜನರನ್ನು ಕೊಟ್ಟು ಹೊಂದಿಸಿ ಬರೀರಿ ಕೇಳಿದರೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಲಿಯನಾರ್ಡೋ ಡಾ ವಿಂಚಿ ಅಂದ ತಕ್ಷಣ ನಿಮ್ಗೆ ನೆನಪಾಗತ್ತೆ ಮೊನಾಲಿಸಾ ಅಂತ. ಸೊ ಮೈಕಲ್ ಆಂಜಲೋ ಕೂಡ ನೆನ್ಪಿಟ್ಕೊಳ್ಳಿ, ದಿ ಲಾಸ್ಟ್ ಜಡ್ಜ್ಮೆಂಟ್. ಫ್ಲಾರೆಂಟೈನ್ ಪಂತವನ್ನ ಹುಟ್ಟಾಗ್ದವನು ರಫೇಲ್ ಸ್ಯಾನ್ಜಿಯೋ ಅಂತ. ಟಿಟಿಯನ್ ಇವನು ವೆನಿಸ್ ನ ಶ್ರೇಷ್ಠ ಚಿತ್ರಕಾರ. ಸೊ ನಿಮ್ಗೆ ಇದು ಕೂಡ ನೆನಪಿರ್ಲಿ. ಇವ್ರ ಬಗ್ಗೆನೂ ಇನ್ನೂ ಇನ್ ಡೀಟೇಲ್ ಆಗಿ ಇವರ ಕೃತಿಗಳು ವಿಚಾರಗಳು ನಿಮಗೆ ಬೇಕು ಅಂದ್ರೆ ನೋಡಿ ಇಲ್ಲಿದೆ. ಇಟಲಿಯ ಡ್ಯಾವಿನ್ಸಿ, ಲಿಯನಾರ್ಡೋ ಡಾವಿನ್ಸಿ, ವರ್ಜಿನ್ ಆಫ್ ದಿ ರಾಕ್, ದಿ ಲಾಸ್ಟ್ ಸಪ್ಪರ್ ಮತ್ತು ಮೊನಾಲಿಸಾ. ಮೊನಾಲಿಸಾ ವೆರಿ ಇಂಪಾರ್ಟೆಂಟ್. ದಿ ಲಾಸ್ಟ್ ಸಪ್ಪರ್ ಅಂದ್ರೆ ಯೇಸು ಮರಣ ಹೊಂದಿದ ನಂತರ ಪುನಃ 9 ದಿನಗಳ ನಂತರ ಬಂದಿದ್ದ ತನ್ನ 9 ಒಂದು ಪ್ರಚಾರಕರ ಜೊತೆ ಕೂತ್ಕೊಂಡು ಕೊನೆ ಭೋಜನವನ್ನು ಮಾಡ್ದ ಅಂತ. ಹಂಗಾಗಿ ದಿ ಲಾಸ್ಟ್ ಸಪ್ಪರ್ ಆ ಒಂದು ಕೃತಿ ಅದು. ಸೊ ವರ್ಜಿನ್ ಆಫ್ ದಿ ರಾಕ್ ಕೂಡ ಮೈಕಲ್ ಆಂಜಲೋ ಬರೆದದ್ದು. ಪೋಪ್ ಡೇವಿಡ್ ಮತ್ತು ಮೋಸಸ್ ಶಿಲ್ಪಗಳ ರಚನೆಕಾರ. ಜೊತೆಗೆ ಡೇ ಅಂಡ್ ನೈಟ್, ಡಾನ್ ಅಂಡ್ ಸನ್ಸೆಟ್, ದಿ ಕ್ರಿಯೇಷನ್ ಆಫ್ ದಿ ಆಡಮ್, ಡೇವಿಡ್ ಮೋಸಸ್, ದಿ ಲಾಸ್ಟ್ ಜಡ್ಜ್ಮೆಂಟ್. ಇವೆಲ್ಲ
ಇವನು ಬರೆದಂತ ವೆರಿ ಇಂಪಾರ್ಟೆಂಟ್ ಚಿತ್ರಗಳು ಮೈಕಲ್ ಆಂಜಲೋ. ರಫೇಲ್ ಬರೆದದ್ದು ಮಡೋನ್ನಾ ಚಿತ್ರ. ಓಕೆ, ಮಡೋನ್ನಾ ಚಿತ್ರವನ್ನು ಬರೆದವನು ರಫೇಲ್, ನೆನ್ಪಿಟ್ಕೊಳ್ಳಿ. ಇನ್ನು ಟಿಟಿಯನ್ ಕೂಡ ವೆನಿಸ್ ನ ಶ್ರೇಷ್ಠ ಚಿತ್ರಕಾರ. ಅಸಂಪ್ಷನ್ ಆಫ್ ದಿ ವರ್ಜಿನ್ ಬರೀತಾನೆ. ದಿ ನೈಟ್ ಅಂಡ್ ಡೆತ್ ಚಿತ್ರಗಳು ಕೂಡ ಇವನ ಕಾಲದ್ದರೆ. ಅದಾದ್ಮೇಲೆ ಪ್ಯಾಲೆಸ್ಟೀನ್ ಅಂತಕ್ಕಂಥವನು ಈ ಕಾಲದ ಶ್ರೇಷ್ಠ ಸಂಗೀತಗಾರ. ಇವನನ್ನ ಆಧುನಿಕ ಸಂಗೀತದ ಪಿತಾಮಹ ಅಂತ ಕೂಡ ಬರೀತಾರೆ. ಏನ್ ನಿಮ್ಗೆ ಸಂಗೀತದಲ್ಲಿ ಈ ತರದ ಮಾರ್ಕ್ಗಳ ಒಂದು ಕಾಪಿ ಬುಕ್ ಸಿಗುತ್ತಲ್ಲ, ಅದನ್ನೆಲ್ಲ ಫಸ್ಟ್ ಮಾಡಿದವನ ಈ ಪ್ಯಾಲೆಸ್ಟೀನ್. ಹಾಗಾಗಿ ಆಧುನಿಕ ಸಂಗೀತದ ಪಿತಾಮಹ ಅಂತ ಕೂಡ ಇವನನ್ನ ಕರೀತಾರೆ. ಇಷ್ಟೊಂದು ಅದ್ಭುತವಾದ ವಿಡಿಯೋ ಮಾಡಿದೀನಿ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ, ಜೊತೆಗೆ ನಮ್ಮ ಗೂಗಲ್ ಪೇ ನಂಬರ್ಗೆ ನೀವು ಹೆಲ್ಪ್ ಮಾಡಿದ್ರೆ ಅತ್ಯದ್ಭುತವಾಗಿರ್ತಕ್ಕಂಥ ಇನ್ನು ಅನೇಕ ವಿಚಾರಗಳನ್ನ ನಿಮ್ಗೋಸ್ಕರ ಒಪ್ಪಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.